ಪಾಪ ಎಲ್ಲ ಕಾಯೆಲ್ಲ ಕೀಳಿಸ್ದೆಲ್ಲ ತೋಟದಲ್ಲಿ ಆ ಇನ್ನು ಈ ಕಡೆ ತೋಟದಲ್ಲಿ ಇನ್ನೂ ಕಾಯಿ ಕೀಳಿಸ್ಬೇಕಿತ್ತು, ಅಡಿಕೆ ಕೀಳಿಸ್ಬೇಕಿತ್ತು. ಆ ಇನ್ನು ಪುರ್ಸತ್ತೆ ಇಲ್ವಲ್ಲ ಪಾಪ. ಆ ಪಾಪ ಕೆಲಸದವ್ರಿಗೆ ಇನ್ನೊಂದ್ ಇಬ್ರು ಜನಗಳಿಗೆ ಜಾಸ್ತಿ ಅನ್ನಂಗೆ ಹೇಳ್ಕೊಳ, ಸರಿನಾ? ಇವತ್ತು ಮುಗಿಸ್ಬಿಡ್ಬೇಕು, ಕಾಯೆಲ್ಲ ಕೀಳ್ಸೋದು ಇವೆಲ್ಲ ಮುಗಿಸ್ಬಿಟ್ಟು ಟ್ಯಾಕ್ಟ್ರಿಲಿ ಎಲ್ಲ ಲೋಡ್ ತುಂಬ್ಕೊಂಡ್ ಬಂದ್ಬಿಡು ಮಂತಾವ. ಆ ಇನ್ನೊಂದ್ ಕಳ್ಳ ಪಾಪ ಲೇ. ದಿಲೀಪ, ಇನ್ನೊಂದ್ ಹೇಳೋದು ಮರ್ತ್ಬಿಟ್ಟೆ, ಮಾವಿನಕಾಯಿ ಎಲ್ಲ ಬಂದ್ಬಿಟ್ಟಿದಾವ್ ಕಳ್ಳ. ಮನೆಗೂ ಎಷ್ಟು ಬೇಕು ಅಷ್ಟು ಉಳಿಸ್ಕೊಂಡ್ಬಿಟ್ಟು ಎಲ್ಲದನ್ನು ಯಾರು ತಗೊಂಡವ್ರಿದ್ರೆ, ಮಾವಿನಕಾಯಿ ತಗೊಂಡವ್ರಿದ್ರೆ ಕೊಟ್ಬಿಡು. ಆದಷ್ಟು ಎಲ್ಲಾ ಕೆಲ್ಸಗಳು ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಹಂಗೆ ಎಲ್ಲಾದ್ರೂ ಉಳಿಸ್ಕೋಬಾರ್ದು. ನೋಡಲಿ, ಉಕ್ಕೆ ಬೇರೆ ಓಡಿಸ್ಬೇಕು. ನೆನ್ನೆ ಬೇರೆ ಸಿಕ್ಕಾಬಟ್ಟೆ ಮಳೆ ಬೇರೆ ಬಂದ್ಬಿಡ್ತು. ಆ ಮಳೆಗೂ ಅದಕ್ಕೂ ತಿರ್ಗಾ ತ್ಯಾವ ಆಗ್ಬಿಡ್ತು ನೋಡು, ಉಕ್ಕೆ ಹೊಡಿಯಕ್ ಆಗ್ಲಿಲ್ಲ. ಮೊನ್ನೆ ಒಳ್ಳೆ ಆದಾಯ್ತು ಒಂದೇ ಸಂಖ್ಯೆ. ಮೊನ್ನೆ ಉಕ್ಕೆ ಓಡಿಸ್ಬಿಟ್ಟಿದ್ರು ಆಗ್ತಿತ್ತೋ ಏನಪ್ಪ ಅತ್ಲಾಗಿ. ಹ್ಞೂ ಕಣಪ್ಪ, ಆ ನಿಂಗನಂಗೆ ಹೇಳಿದ್ದೆ ಕಣಪ್ಪ ಉಕ್ಕೆ ಹೊಡಿಯೋದಕ್ಕೆ. ನೋಡಿರ ಅವ್ರು ಏನಪ್ಪ, ಅವರು ಬರ್ತಾನೆ ಇಲ್ಲ. ಅವರು ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ 3-4 ದಿವಸದಿಂದ ಒಂದೇ ಸಂಖ್ಯೆ ಫೋನ್ ಮೇಲೆ ಫೋನ್ ಮಾಡಿ ಕರಿತಾನೆ ಇದೀನಿ ಕಣಪ್ಪ. ಉಕ್ಕೆ ಹೊಡಿಯಕ್ಕೆ ಬರಬೇಕು ಕಣ, ರೋಟ್ರ್ ಹೊಡಿಬೇಕು, ಉಕ್ಕೆ ಹೊಡಿಬೇಕು, ಬಾರಣ ಅಂತ ಕರೆದ್ರು ಅವ್ರು ಏನು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ ಕಣಪ್ಪ. ಬರ್ತಾನೆ ಇಲ್ಲ. ಏನಪ್ಪ ಮಾಡೋದು ಹಿಂಗಾದ್ರೆ? ನೋಡು, ನಿನ್ನೆ ಬಂದಿದ್ರೆ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಉಕ್ಕೆ ಹೊಡೆದೋಗಿದ್ರೆ ಸರಿ ಆಗ್ಬಿಡೋದು. ನಿನ್ನೆ ನೈಟು ಮಳೆ ಬಂತು, ಅಲ್ಲ ಇವಾಗ ತ್ಯಾವ ಕುಂತೈತೆ. ಇನ್ನು 3-4 ದಿವಸ ಸರಿಯಾಗಿ ತೋಟದಲ್ಲಿ ಕಾಲಿಡೋದಕ್ಕೆ ಆಗಲ್ಲ. ಇನ್ನೆಲ್ಲಿ ಟ್ಯಾಕ್ಟ್ರಿ ಕರ್ಕೊಂಬಂದು ಉಕ್ಕೆ ಹೊಡ್ಸೋಣ ನಾನು? ಅಲ್ಕಂಡ್ಲ ಪಾಪ. ಲೇ ದಿಲೀಪ, ನೀನು ಬುದ್ಧಿ ಐತ ಇಲ್ಲಲ್ಲ ನಿನ್ಗೆ? ಅಲ್ಲ ಕಳ್ಳ, ಉಕ್ಕೆ ಹೊಡೆಯೋದಕ್ಕೆ ನಿಮ್ಮ ಅಣ್ಣನೇ ಇದಾನೆ, ನಿಮ್ ಕುಮಾರಣ್ಣನೇ. ಇಡೀ ಊರವ್ರದೆಲ್ಲ ತೋಟ ಹೊಲ ಗದ್ದೆ ಎಲ್ಲ ಉಕ್ಕೆ ಹೊಡ್ಕೊಡ್ತಾನೆ ನಿಮ್ಮ ಅಣ್ಣ. ಅಂತದ್ರಲ್ಲಿ ನಮ್ ತೋಟಕ್ಕೆ ಉಕ್ಕೆ ಹೊಡಿಯಕ್ ಬರಲ್ವಲ್ಲ? ಹೋಗತ್ಲಾಗಿ, ನೀನು ಬುದ್ಧಿ ಇಲ್ವಾ? ಮರ್ತೋಗ್ಬಿಟ್ಟಿದ್ಯಾ ಏನ್ ನೀನು? ಅಲವೇನಪ್ಪ. ಹೋಗತ್ಲಾಗಿ ನಾನ್ ನೋಡಪ್ಪ ಎಂತ ದಡ್ಡ ನಾನು. ನೋಡ್ರಿ ಇರೋ ತಕ ಇದ್ಬಿಟ್ಟು ನಮ್ಮ ಅಣ್ಣನೇನೆ ಉಕ್ಕೆ ಹೊಡಿತಾನೆ. ಕುಮಾರಣ್ಣಂಗೆ ಹೇಳ್ದಲೆ ನಾನು ಆ ನಿಂಗಣ್ಣ ಅಂತೆ, ಆ ಚಂದ್ರಣ್ಣ ಅಂತೆ, ಇವರಿಗೆ ಫೋನ್ ಮೇಲೆ ಫೋನ್ ಮಾಡ್ಕೊಂಡು ಉಕ್ಕೆ ಹೊಡಿಯಕ್ ಬರ್ರಣ ಅಂತ ನಾನು ಫೋನ್ ಮೇಲೆ ಫೋನ್ ಮಾಡ್ತಿದ್ದೀನಿ. ನಾನು ಒಂಥರ ದಡ್ಡಾದೆ ಕಣಪ್ಪ. ನೀನ್ ನೆನ್ಪು ಮಾಡೋದಕ್ಕೆ ಸರಿ ಆಗೋಯ್ತು. ಅದಕ್ಕೆ ಕಣಪ್ಪ ಹೇಳೋದು, ನಾನು ಏನ್ ಕೆಲಸ ಮಾಡಿದ್ರು ನೀನ್ ನನ್ನ ಜೊತೆಗಿರ್ಬೇಕು ಅಂತ ಹೇಳೋದು. ಯಾಕೆ ಹೇಳ್ರಿ? ನೋಡಿ, ಇದಕ್ಕೋಸ್ಕರನೇ. ಸರಿ ಕಣ, ಆಯ್ತು ಹೇಳಪ್ಪ. ಕುಮಾರಣ್ಣ ಹಿಂಗೆ ಹೇಳ್ತೀನಿ. ಇನ್ನೊಂದ್ ಕಡಪ್ಪ, ಈಗ ಕುಮಾರಣ್ಣನು ಮದ್ವೆಯಲ್ಲಿ ಪುರ್ಸತ್ತಿಲ್ಲ, ಏನಿಲ್ಲ. ಎಲ್ಲ ಪತ್ರಿಕೆ ಬೇರೆ ಹಂಚಕ್ ಹೋಗ್ಬೇಕು, ಅಲ್ಲೋಗ್ಬೇಕು, ಸಾಮಾನುಗಳು ತಗೊಂಬರ್ಬೇಕು, ಭಟ್ರಿಗೆ ಹೇಳ್ಬೇಕು ಅಂತ ಬೇರೆ ಹೇಳ್ತಿದ್ರು. ಏನ್ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಹೇಳೋದು ಒಂದ್ ಮಾತು ಹೇಳಿರ್ತೀನಿ. ಕುಮಾರಣ್ಣ ಬಂದ್ರೆ ಹಂಗೆ, ಇಲ್ಲ ಅಂದ್ರೆ ಪುರ್ಸತ್ತಾದಾಗ ಯಾವತ್ತಾದ್ರೂ ಉಕ್ಕೆ ಹೊಡೆದು ಕುಮಾರಣ್ಣ ಈ ಕಡೆ ತೋಟದ ಕಡೆ ಬಂದಾಗ ಅಂತ ಹೇಳ್ಬಿಡ್ತೀನಿ. ಸರಿ ಏನಪ್ಪ? ಏನದ ಬರೋಣ? ಅಪ್ಪ ಮಗ ಇಬ್ರು ಬೆಳಗ್ಗೆನೆ ತೋಟದ ಹತ್ರ ಏನೋ ಜೋರಾಗಿ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೆಂಗ ಚೆನ್ನಾಗಿರ್ಲಿ ಬಿಡಪ್ಪ. ಮೊದ್ಲು ಅಪ್ಪ ಮಗನ್ ಕಂಡ್ರೆ ಆಗ್ತಿರಲ್ಲ, ಮಗಂಗ್ ಅಪ್ಪ ಕಂಡ್ರೆ ಆಗ್ತಿರಲ್ಲ, ಅಪ್ಪಂಗ್ ಮಗನ್ ಕಂಡ್ರೆ ಆಗ್ತಿರಲ್ಲ. ಒಬ್ರಿಗೊಬ್ರು ಕೋಪ ಮಾಡ್ಕೊಳ್ತಿದ್ರು. ಇವಾಗ ಅತ್ಲಾಗಿ ನಮ್ಮ ಅಣ್ಣನ ಮಗ ಬಾಳ ಚೆನ್ನಾಗಿದ್ದಾನೆ. ಇವನ್ ದಿಲೀಪನು ಜವಾಬ್ದಾರಿ ತಗೊಂಡಿದ್ದಾನೆ. ಹೆಂಗ ಚೆನ್ನಾಗಿರ್ಲಿ ಕಣ್ ಬಿಡಪ್ಪ ಅತ್ಲಾಗಿ. ನೋಡು, ಅಲ್ಲೇ ನಮ್ಕಿಂತ ಮುಂಚೆನೆ ತೋಟದ ಹತ್ರ ಬಂದ್ಬಿಡ್ತಾರಲ್ಲ ಬೋರಣ್ಣ ಇವರು. ಲೆಕ್ಕ ಹಾಕು. ಏನೋ ಅವಾಗ್ಲಿ ನಾನು ಕುಮಾರಣ್ಣ ಉಕ್ಕೆ ಅದು ಇದು ಮಾತಾಡ್ತಿದಾರಲ್ಲ, ಅದೇನಂತ ನನ್ಗೂ ಗೊತ್ತಾಗ್ತಿಲ್ಲ. ನಡಿ ಹೋಗಿ ಕೇಳೋಣ. ಪಾಪ ದಿಲೀಪ ಏನ್ರಪ್ಪ? ಅಪ್ಪ ಮಗ ಇಬ್ರು ಬೆಳಗ್ಗೆ ತೋಟದಲ್ಲಿ ಏನೋ ಜೋರಾಗಿ ಏನೋ ಮಾತಾಡ್ತಿದ್ದೀರಾ? ನಿಮ್ದೇ ಒಂಥರ ಪಾಡ ಆಯ್ತ್ಕಣಿ, ಹೇಳಪ್ಪ. ಓ ಏನಪ್ಪ ರಂಗಪ್ಪ, ಬೋರಣ್ಣ, ಬರೋಲ್ಲ. ಏನ್ ಸಮಾಚಾರ? ಬೆಳಗ್ಗೆ ಬಂದ್ಬಿಟ್ಟಿದ್ದೀರ ತೋಟದ ಕಡೆ? ಟೀ ಕಾಪಿ ಎಲ್ಲ ಕುಡ್ಕೊಂಬಂದ್ರಿ ಅಂದ್ರಿ. ನಾನ್ ನೋಡ್ರಪ್ಪ, ನಾನು ಏನು ಕುಡ್ದಿಲ್ಲ, ಇನ್ನು ಟೀನು ಕುಡ್ದಿಲ್ಲ, ಕಾಪಿನೂ ಕುಡ್ದಿಲ್ಲ. ಒಂದಿಟ್ಟು ಬೆಳಿಗ್ಗೆ ಎದ್ದಡ್ಕೆಲೆ ಒಂದಿಟ್ಟು ಬೀಸ್ ನೀರು ಕುಡ್ಕೊಂಡ್ ಬಂದಿದ್ವು, ಇನ್ನು ಹೋಗಿಲ್ಲ. ನಿಮ್ದೆ ಒಂಥರ ಆರಾಮ್ ಕಂಡ್ರಲ್ಲ ನಿಮ್ಗೆ. ಏನ್ ಸಮಾಚಾರ ಇನ್ನೇನಣ್ಣ ಹೇಳೋಣ. ಅಲ್ಲಿ ಮನೆ ಹತ್ರ ಕುಮಾರಣ್ಣನು ನಮ್ ಗಜೇಂದ್ರ ಹೋದ್ರು. ನೀನ್ ನೋಡಿರಿ ಇಲ್ಲಿದ್ಯಾ? ಹಂಗಾರೆ ಅಲ್ಲಿ ಸಿಕ್ಕಿರಲ್ಲ ಕಣಿ, ಹೇಳು. ಹೆಂಗ ಇಲ್ಲಾದ್ರೂ ಸಿಕ್ತಲ್ಲ ನೀನು? ಅಲ್ಲ ಕಣ್ಲ ಪಾಪ, ಕುಮಾರಣ್ಣ ಯಾಕೆ ಮನೆ ಹತ್ರ ಹುಡ್ಕೊಂಡು ಹೋದ ನನಗೆ? ಕುಮಾರಣ್ಣನು ಗಜೇಂದ್ರ ಯಾಕ್ಲ ಪಾಪ? ರಂಗಪ್ಪ, ಏನಾಯ್ತು ಅಂತದು? ಏನಾರ ನಂತವಿಂದ ಏನಾದ್ರ ಕೆಲ್ಸ ಏನಾರ ಆಗ್ಬೇಕಿತ್ತೇಂದ್ರಪ್ಪ? ಏನ್ ಸಮಾಚಾರ? ಏನ್ ನಿಲ್ಕಣಯ್ಯ, ಇನ್ನೇನು ಅವನು ರಾಜೇಶಂದು ಮದ್ವೆಗೆ, ಪಾಪನ ಮದ್ವೆಗೆ ಬಟ್ಟೆಗಳೆಲ್ಲ ತಗೊಂಬರಕ್ ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಇನ್ನೇನು ಎಲ್ಲಾರು ಹೊಲ್ಟಿದೀವಿ ಇವತ್ತು. ಎಲ್ಲಾರು ಪುರ್ಸತ್ತಾಗಿದ್ದೀವಿ ಮಂತವ. ಅದಕ್ಕೆ ಅಲ್ಲಿ ಕರೆದು ಬರೋದಕ್ಕೆ ಗಜೇಂದ್ರಂಗೂ ಕುಮಾರಣ್ಣಗೂ ಕಳ್ಸಿದೀವಿ. ಓಹೋ, ಪರವಾಗಿಲ್ಲ ಕಣ್ರಲ್ಲ. ಹಂಗಾರೆ ಸೀರೆ ಗೀರೆ ಎಲ್ಲ ಬಟ್ಟೆ ಎಲ್ಲ ತಗೊಂಬರಕ್ ಹೊಲ್ಟಿದ್ದೀರಂದ್ರಿ? ಸರಿ. ಇನ್ನೇನ್ ಮದ್ವೆ ಮಾಡ್ಬೇಕಲ್ವೇನಪ್ಪ? ಮದ್ವೆಗೆಲ್ಲ ತಗೊಂಬರ್ಬೇಕು. ಹೆಂಗ ಒಳ್ಳೇದಾಯ್ತು, ನಡೀರಪ್ಪ ಅತ್ಲಗಿ. ನನ್ಗೂ ಬೇಜಾರಾಗಂಗ ಆಗ್ತಿತ್ತು ಅತ್ಲಗಿ. ಹೋಗ್ ಬಂದ್ಬಿಡೋಣ ಅತ್ಲಗಿ. ಸರಿ ಆಯ್ತು. ಅಲ್ಲ ಕಣ್ರಲ್ಲ, 1-2 ದಿವಸ ಮುಂಚೆನೆ ಹೇಳಿದ್ರೆ
ಕೆಲ್ಸಗಳೆಲ್ಲ ಇನ್ನೂ ಮುಗಿಸ್ಕೊಂಡು ಫ್ರೀ ಮಾಡ್ಕೊಂಡು ಬಿಡು ಮಾಡ್ಕೊಂತಿದ್ನಲ್ಲ ನಾನು. ಅಂತ ಕೆಲಸ ಮಾಡ್ಬಿಟ್ರಿ ನೀವು. ಆ ಏನ್ ಮಾಡದಣಿಯ ಸಡನ್ ಆಗಿ ಇವನ್ ಬೋರಣ್ಣನು ಬಂದ್ಬಿಟ್ಟು ಹೇಳ್ದ, ಇವತ್ತನೇ ಹೋಗ್ಬಿಡ ಕಣಣಯ್ಯ ಅಂತ. ನಿನ್ನೆ ಸಾಯಂಕಾಲ ಬಂದು ಹೇಳ್ದ. ನಿನ್ನೆ ಸಾಯಂಕಾಲ ನಿಮ್ಗೆ ಹೇಳೋಣ ಅನ್ಕೊಂಡು ಅಷ್ಟ್ರಲ್ಲಿ ನೀವು ಸಿಗ್ಲೇ ಇಲ್ಲ. ನಿನ್ನೆ ತಿರ್ಗಾ ಅಷ್ಟ್ರಲ್ಲಿ ಬರೋಣ ಮನೆ ಕಡೆ ಏನಾದ್ರು ಅಂತ ಅನ್ನೋರಷ್ಟರಲ್ಲಿ ಮಳೆ ಬೇರೆ ಬಂದ್ಬಿಡ್ತು ನೋಡು. ಮಳೆ ಬೇರೆ ಶುರು ಆಗೋಯ್ತು. ಹಂಗಾಗಿ ಸುಮ್ಕಾಗ್ಬಿಟ್ಟು ಅತ್ಲಾಗ ಬರ್ಲಿಲ್ಲ, ಏನಿಲ್ಲ ಅತ್ಲಾಗಿ. ಆಯ್ತು ಇವಾಗ ಹೋಗ್ ಬರೋನ್ ಕಣ್ ನಡಿಯಣಿಯ. ಅಲ್ಲೇ ತಿಂಡಿ ಏನು ಅಲ್ಲಿ ಬೋರಣ್ಣ ಮನೇಲೆ ಮಾಡ್ಸಿದೀವಿ, ತಿಂಡಿ ತಿನ್ಕೊಂಡು ಬೇಗ ರೆಡಿ ಆಗಿ ಹೋಗರ. ಪಾಪ ದಿಲೀಪ ಶಶಿ ಅಮ್ಮಗನು ಕರ್ಕೊಂಡು ಬೇಗ ರೆಡಿ ಆಗ್ ಬಾ. ಸರಿ ಕಣ್ರಲ್ಲ ಪಾಪ, ಆಯ್ತು. ಹಂಗಾರೆ ನಾವು ಮಂತ ಹೋಗ್ತಿಕೊಂಡ್ರಪ್ಪ. ಬೆಳಿಗ್ಗೆ ಬೇರೆ ಬೇಗನೆ ಎದ್ದು ಬಂದು ತೋಟದ ಹತ್ರ ಬೇರೆ ನೀವು ಬೇರೆ ಈಗ ಶಾಪಿಂಗ್ ಬೇರೆ ಹೋಗೋಣ, ಬಟ್ಟೆಗಳೆಲ್ಲ ತಗೊಂಬರೋಣ, ಟೌನಿಗೆ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ದೀರಾ. ಹೋಗ್ಬಿಟ್ಟು ನಾವು ಬೇಗ ರೆಡಿ ಆಗ್ತೀವಿ ಅತ್ಲಾಗಿ. ನಮ್ಮಿಂದ ತಡ ಆಗೋದು ಬೇಡ ಕಣಪ್ಪ. ಪಾಪ ದಿಲೀಪ ನಡಿಯಲ್ಲ, ಹೋಗೋಣ ಬೇಗ ರೆಡಿಯಾಗಿ ಬರೋಣ ಅತ್ಲಾಗಿ. ಹೋಗಿ ಬಂದ್ಬಿಡೋಣ. ನನಗೂ ಯಾಕೆ ಒಂದು ವಾರದಿಂದ ಮನ್ಸಿಗೆ ಸಮಾಧಾನ ಇಲ್ಲ, ಮನ್ಸಿಗೆ ನೆಮ್ಮದಿನೇ ಇಲ್ಲ. ಹಿಂಗಾದ್ರೂ ಹೋಗ್ಬಿಟ್ಟು ಬೇಜಾರ ಕಳ್ಕೊಂಬರೋಣ. ಬರೋನೇನ್ರಪ್ಪ, ನಾನು ಬೇಗ ರೆಡಿ ಆಗಿರ್ತೀನಿ. ಬೇಗ ಬನ್ರಿ ನೀವು ರೆಡಿಯಾಗಿ. ಸರಿ ಕಣಾಣಿ, ಆಯ್ತು. ನಾವು ಒಂದ್ರೇಟು ಈಗ ಮದ್ವೆಗೆ ಕಾಯಿ ಎಲ್ಲ ಬೇಕಿತ್ತು. ಕಾಯಿ ಒಬ್ಬಿಟ್ಟು ಬೇರೆ ಮಾಡ್ಸೋಣ ಅಂದ್ಕೊಂಡಿದೀವಲ್ಲ, ಹಂಗಾಗಿ ಕಾಯಿ ಎಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದೀವಿ, ಕೀಳ್ಸೋಣ ಅಂತ. ಹೋಗಿ ಬರ್ತೀವಿ ಇನ್ನೇನು. ಹೋಗಿ ನೋಡ್ಕೊಂಡು ಇನ್ನೇನು ಬೇಗ ರೆಡಿಯಾಗಿ ಬರ್ತೀವಿ. ನಾವು ಬೇಗ ರೆಡಿಯಾಗಿ ಬಂದ್ಬಿಡ್ರಿ ನೀವುನು. ಸರಿ ಏನಣ್ಣ? ಅಲ್ಲ ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ ಇವರು? ಅಲ್ಲ ಸಖತ್ ಬೇಜಾರು ಮಾಡಿಸ್ತಿದ್ದಾರೆ ಇತ್ತೀಚೆಗೆ. ಯಾಕನ ಮತ್ತೆ ಅಂತೂ ಅಲ್ಲ ಮೊದ್ಲಂತೂ ಚೆನ್ನಾಗಿ ಇರ್ತಾರೆ. ಆ ಚಂದು ಬಂದ್ಬಿಟ್ರೆ ಆಯ್ತು, ಸುಮ್ನೆ ಅವಳು ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ಮೇಲೆಲ್ಲ ರೇಗಾಡೋದು, ಯಾವ ರೀತಿ ಎಲ್ಲ ಮಾತಾಡೋದು. ಅಲ್ಲ ಪಾಪ ನನಗೆ ಏನಾದ್ರೂ ಬೇಜಾರು ಮಾಡಿಸ್ಲಿ, ನನ್ಗೇನು ಬೇಜಾರೇನಿಲ್ಲ. ಇವ್ರದ್ದು ಕಾಮನ್ ಆಗ್ಬಿಟ್ಟಿದೆ, ನನಗೆ ರೂಢಿ ಆಗ್ಬಿಟ್ಟಿದೆ. ನಾನೇನು ಇವ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ನಾನ್ ನೋಡೋವರೆಗೆ ನೋಡ್ತೀನಿ. ಹಿಂಗೆ ಇವರು ಈ ರೀತಿ ಮಾಡ್ತಿದ್ರೆ ದಿಲೀಪಂಗೆ ಹೇಳ್ಬಿಟ್ಟು ಬೇರೆ ಮನೆ ಮಾಡ್ಕೊಂಡೆ ಉಳ್ಕೊಂಡ್ಬಿಡ್ತೀವಿ, ನಾವು ನೆಮ್ಮದಿಯಾಗಿ ಇದ್ಬಿಡ್ತೀವಿ ಅತ್ಲಾಗಿ. ಇವ್ರ ಸಾಹಸರೇ ಬೇಡ. ಅಲ್ಲ ನನಗೆ ಏನಾದ್ರೂ ಹೇಳ್ಕೊಳ್ಳಿ, ನನ್ಗೇನು ಬೇಜಾರಾಗ್ಲಿಲ್ಲ. ಪಾಪ ಆ ಗಜೇಂದ್ರನ ಕುಮಾರಣ್ಣ ಅಂತದ್ ಏನ್ ಮಾಡಿದ್ರು? ಒಂದ್ ಗೌರವ ಕೊಟ್ಟು, ದೊಡ್ಡವರು ಅಂತ ಒಂದ್ ಬೆಲೆ ಕೊಟ್ಟು ಅಲ್ಲ ಬಂದು ಕರ್ಕೊಂಡು ಹೋಗೋಣ ಅಂತ ಪಾಪ ಇದಕ್ಕೆ ಬಟ್ಟೆ ಎಲ್ಲ ತಗೋಣಕ್ಕೆ ಶಾಪಿಂಗ್ ಕರಿಯೋಣ ಅಂತ ಬಂದಿದ್ದಾರೆ ತಾನೇ ಕರಿಯೋದಕ್ಕೆ. ಇವ್ರು ಬರ್ತೀನಿ ಅನ್ಬೇಕು, ಇಲ್ಲ ಬರಲ್ಲ ಅಂತ ಹೇಳ್ಬೇಕು. ಅದನ್ ಬಿಟ್ಬಿಟ್ಟು ಪಾಪ ಬೇಜಾರ್ ಮಾಡ್ಸಂಗೆ ಯಾಕೆ ಈ ರೀತಿ ಎಲ್ಲ ಮಾತಾಡಿದ್ರು? ಎಷ್ಟು ಬೇಜಾರಾಗಿರ್ಬೇಕು ಅವರಿಗೆ. ಅಲ್ಲ ಕೊಂಕ್ ಮಾತೆಲ್ಲ ಏನಕ್ ಮಾತಾಡ್ತಾರೆ ಇವ್ರು ಅಂತ. ನನ್ಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ಇವ್ರ ಮೇಲಂತೂ. ಮನ್ಸಿಗೆನೆ ಹಂಗೆ ತಡ್ಕಣಕ್ ಆಗ್ತಿಲ್ಲ ಅತ್ಲಾಗಿ. ನಾನ್ ಮಾತ್ರ ಗ್ಯಾರಂಟಿ ಹೋಗ್ತೀನಿ. ಅಷ್ಟೊಂದೆಲ್ಲ ಬೆಲೆ ಕೊಟ್ಬಿಟ್ಟು ಗೌರವದಿಂದ ಕರೆದೋಗಿದ್ದಾರೆ. ನಮ್ ಗಜೇಂದ್ರಣ್ಣನು ಎಲ್ಲಾರು ಮನೆಯವರೆಲ್ಲ ಕರೆದಿದ್ದಾರೆ. ನಾನು ಹೋಗ್ತೀನಿ. ನನ್ಗೇನು ಯಾರ ಭಯ ಏನಿಲ್ಲ ಅಷ್ಟೇ. ಶಶಿ ಯಾಕೆ ಶಶಿ ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ಯಾ? ತಿಂಡಿ ತಿಂದೇನೆ? ಏನಾಯ್ತೆ? ಊರಿ ತಿಂಡಿ ಎಲ್ಲ ಆಯ್ತು. ನಿಮ್ಗೋಸ್ಕರನೇ ಕಾಯ್ಕೊಂಡ್ ಕುಂತಿದ್ದೆ. ನಡೀರಿ, ಚಿತ್ರಾನ್ನ ಮಾಡಿದೀನಿ, ಚಿತ್ರಾನ್ನ ತಿನ್ನಿರಂತೆ, ನಡೀರಿ ಬೇಗ. ಯಾಕೆ ಇವಳು ಯಾಕೆ ಒಂಥರ ಕುಂತಿದ್ದಾಳಲ್ಲ? ಏನಾಯ್ತು ಇವಳಿಗೆ? ಶಶಿ ಕರೆಕ್ಟಾಗಿ ಹೇಳು. ಏನೋ ಯಾಕ ಸಿಕ್ಕಾಬಟ್ಟೆ ಬೇಜಾರಲ್ಲಿ ಕುಂತಿದ್ಯಾ ನೀನು? ಏನೋ ಯೋಚನೆ ಮಾಡ್ಕೊಂಡು ಕುಂತಿದ್ಯಾ? ಏನಾಯ್ತು ಹೇಳು. ಯಾರಾದ್ರೂ ಏನಾರ ಅಂದ್ರ ನಿನ್ಗೆ? ಇಲ್ಲ ಕಣ್ರಿ, ನನ್ಗೇನು ಆಗಿಲ್ಲ ಕಣ್ರಿ. ನಿಮ್ಗೋಸ್ಕರನೇ ಕಾಯ್ಕೊಂಡು ಕುಂತಿದ್ದೆ. ಯಾಕ ನನಗೆ ಮೈಗೆ ಹುಷಾರಿಲ್ಲ, ಒಂದ್ ಸ್ವಲ್ಪ ತಲೆನೋವು ಕಾಣಿಸ್ಕೊಂತಿತ್ತು. ಅದಕ್ಕೆ ಸುಮ್ನೆ ಕುತ್ಕೊಂಡೆ ಕಣ್ರಿ, ಬೇಜಾರ್ ಮಾಡ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಏನ್ರಿ ಸಮಾಚಾರ? ನಡೀರಿ, ಮೊದ್ಲು ತಿಂಡಿ ತಿನ್ ನಡೀರಿ ನೀವು. ಶಶಿ, ನೀನು ಹಿಂಗ್ ಕುತ್ಕೊಳ ಶಶಿನೇ ಅಲ್ಲ ನೀನು ಮಾಮೂಲಿ ನಾರ್ಮಲ್ ಆಗಿ ಯಾವ ರೀತಿ ಇರ್ತೀಯ, ಬೇಜಾರ್ ಮಾಡ್ಕೊಂಡಾಗ ಯಾವ ರೀತಿ ಇರ್ತೀಯ, ಖುಷಿ ಇದ್ದಾಗ ಯಾವ ರೀತಿ ಇರ್ತೀಯ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ನೀನ್ ನನ್ನ ಹೆಂಡತಿ, ಸರಿನಾ? ನಿನ್ಗೆ ಪ್ರೀತಿ ಮಾಡ್ಬಿಟ್ಟು ನಾನು ಮದುವೆ ಆಗಿರೋದು, ನನಗೆಲ್ಲ ಗೊತ್ತಾಗುತ್ತೆ. ಏನಾಯ್ತಂತ ಹೇಳು ಶಶಿ, ಇಲ್ಲ ಅಂದ್ರೆ ನೋಡು ನಾನು ತಿಂಡಿ ತಿನ್ನಲ್ಲ ಈಗ. ಏನಿಲ್ಲ ಕಣ್ರಿ, ಅಲ್ಲ ಕಣ್ರಿ, ಅದೇ ಏನಿಲ್ಲ, ಗಜೇಂದ್ರಣ್ಣನು ಕುಮಾರಣ್ಣ ಮನೆ ಹತ್ರ ಬಂದಿದ್ರು ಕಣ್ರಿ ಬೆಳಿಗ್ಗೆ. ನೀವು ಆ ಕಡೆ ನೀವು ಮಾವ ಬೆಳಿಗ್ಗೆ ಎದ್ದಾಡ್ಕಲೇನೆ ತೋಡುತ್ತಾ ಹೋದ್ರಲ್ಲ, ಅವಾಗ ಇಬ್ರು ಬಂದಿದ್ರು ಕಣ್ರಿ. ಏನಕ್ಕಂದ್ರೆ ಬಟ್ಟೆಗಳು ತಗೊಂಬರ್ಬೇಕು ಬನ್ನಿ ಅಂತ ಕರಿಯಕ್ ಬಂದಿದ್ರು. ನಿಮ್ಮ ಅಮ್ಮ ಇದಾರಲ್ಲ ಅತ್ತೆಯವರು, ಸುಮ್ನಿರ್ಬೇಕು ತಾನೆ, ಬರ್ತೀನಿ ಅನ್ಬೇಕು, ಇಲ್ಲ ಬರಲ್ಲ ಅಂತ ಹೇಳ್ಬೇಕು. ಏನೇನೋ ಕೊಂಕ್ ಮಾತಾಡಿ ಪಾಪ ಬೇಜಾರ್ ಮಾಡಿಸಿ ಕಳಿಸ್ಬಿಟ್ಟು ಕಣ್ರಿ. ನನ್ಗೆ ಸಕ್ಕತ್ ಬೇಜಾರಾಗೋಯ್ತು ಕಣ್ರಿ. ನಾನು ತಡಿಯಕ್ಕಾಗ್ದಲೆ, ಅಲ್ಲ ಕಣತೆ, ನೀವು ಬರ್ತೀನಿ ಅನ್ಬೇಕು, ಇಲ್ಲ ಬರಲ್ಲ ಅಂತ ಹೇಳ್ಬೇಕು. ಇಲ್ದವೆಲ್ಲ ಯಾಕತ್ತೆ ಮಾತಾಡಕ್ ಹೋಗ್ತೀರಾ ನೀವು? ಕರೆಕ್ಟಾಗಿ ಮಾತಾಡಿ ಹಂಗೆ ಹಿಂಗೆ ಅಂತ ನಾನು ಒಂದ್ ಸ್ವಲ್ಪ ಬೇಜಾರ್ ಮಾಡಿಸ್ಬಿಟ್ಟೆ ಕಣ್ರಿ, ಏನೇನೋ ಹೇಳ್ಬಿಟ್ಟೆ. ಅಲ್ಲ ಕಣ್ರಿ, ಯಾಕ್ರಿ ಅತ್ತೆಯವ್ರು ಹಿಂಗಾಡ್ತಾರೆ? ಯಪ್ಪ ನನ್ಗಂತೂ ಸಕ್ಕತ್ ಬೇಜಾರಾಗ್ತಿದೆ ಕಣ್ರಿ. ಇಲ್ಲಿ ನನ್ ಕೈಲಂತೂ ಈ ರೀತಿ ಎಲ್ಲ ಇವರೆಲ್ಲ ಮಾತಾಡೋದೆಲ್ಲ ನನಗೆ ನೋಡ್ಕೊಂಡಿರೋದಕ್ಕೆ ಆಗ್ತಿಲ್ಲ ಕಣ್ರಿ. ಏನೋ ಒಂಥರ ನನಗೆ ಅತ್ತೆ ಪೂರಾ ಚೇಂಜ್ ಆಗ್ಬಿಟ್ಟಿದಾರೆ ಕಣ್ರಿ. ಚಂದು ಬಂದಾದ್ಮೇಲೆ ಒಂಥರ ಚೇಂಜ್ ಅಂದ್ರೆ ಪೂರಾ ಚೇಂಜ್ ಆಗ್ಬಿಟ್ಟಿದಾರೆ ಕಣ್ರಿ.
ಮನ್ಸಿಗೆ ಸಖತ್ ನೋವು ಆಗ್ತಿದೆ ನನ್ಗಂತೂ. ಹೌದೇನೆ ಶಶಿ, ನನಗ್ ಗೊತ್ತಿತ್ತು ಕಣೆ, ಏನಾದ್ರೂ ಒಂದು ಮಾಡಿರುತ್ತೆ ನಮ್ಮಮ್ಮ ತಲಾಟೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂತೀಯ, ಚಿಕ್ಕಪ್ಪ ಅಲ್ಲೇ ಸಿಕ್ಕಿದ್ರು, ಇಬ್ರು ಚಿಕ್ಕಪ್ಪಂದ್ರುಗಳು ಸಿಕ್ಕಿ ಬೇಗ ರೆಡಿ ಆಗ್ರಪ್ಪ ಅಂತ ಹೇಳಿದ್ರು. ನಾವು ಅದಕ್ಕೋಸ್ಕರನೇ ಅರ್ಜೆಂಟಲ್ಲಿ ಹೋಗೋಣ ಇನ್ನೇನು ನಾವುನು ಅಂತ ನಾನು ಅಪ್ಪ ಇಬ್ರಾಳದನು ಮಾತಾಡ್ಕೊಂಡ್ ಬಂದು ಅಷ್ಟರಲ್ಲಿ ನೋಡು ಅಮ್ಮ ಹಿಂಗೆಲ್ಲ ಮಾಡಿದಾರಲ್ಲ. ಆಯ್ತು ಬಿಡು ಶಶಿ, ನೀನೇನು ತಲೆ ಕೆಡಿಸ್ಕೋಬೇಡ ಇವಾಗ. ಆಯ್ತು, ಹೋಗೋಣ ಬಿಡು. ಅಮ್ಮ ಏನಾರ ಅಂತಾರೆ, ಅವ್ರಿಗೆ ಮಾತಾಡ್ಕೊಂತಾರೆ, ಇವ್ರು ಮಾತಾಡ್ಕೊಂತಾರದ, ನೀ ತಲೆನೇ ಕೆಡಿಸ್ಕೋಬೇಡ. ನಾವು ಹೋಗೋಣ. ಅಮ್ಮ ಬರಿಲ್ಲ ಆದ್ರೆ ಏನಂತೆ, ನಾವಿಬ್ರು ಹೋಗ್ಬಿಟ್ಟು ಅಪ್ಪಂಗನು ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬರೋದ್ಕಂಡು ಹೇಳು. ಅದಕ್ಕೇನಂತೆ, ಇವ್ರಿಗೆ ಎದ್ರಕಂಡು ನಾವ್ ಯಾಕಿರೋಣ ಅಲ್ವಾ? ಅಲ್ಲ ರೀ, ಹೋಗನ್ಕಂಡ್ರಿ, ಹಂಗಲ್ಲ ಕಣ್ರಿ. ಬಂದಿರೋರ್ಗೆ ನಿಮ್ಮಮ್ಮರು ಮನೆ ಒಳಗಡೆ ಕರಿಯೋದ್ ಬೇಡ್ವೇನ್ರಿ? ಮನೆ ಒಳಗಡೆ ಕರಿಯೋದ್ ಬೇಡ, ಹೆಂಗ್ ಬೇಕ್ ಹಂಗೆ ಮಾತಾಡ್ತಾರಲ್ರಿ. ಎಷ್ಟು ಬೇಜಾರಾಗ್ಬಿಡ ಅವ್ರಿಗೆ. ನನ್ಗೆ ಸಿಕ್ಕಾಬಟ್ಟೆ ಮನ್ಸಿಗೆ ನೋವು ಆಗ್ತಿದೆ ಕಣ್ರಿ. ಯಾಕೆ ಈ ರೀತಿ ಮಾಡ್ಬಿಟ್ರು ಅನ್ಸ್ತೈತೆ. ಪಾಪ ಶಶಿ, ಏನಮ್ಮ ಮಾಡ್ತಿದೀಯಾ? ಪಾಪ ಶಶಿ, ಕುಡಿಯಕ್ ಒಂದ್ರಿಟ್ಟು ನೀರ್ ತಗೊಂಬಾರ ಪಾಪ. ಮಾವ, ನೀರಾ? ಬಂದೆ ಕಣ್ ಮಾವ, ತಗೊಂಬರ್ತೀನಿ. ಹಂಗೆ ತಿಂಡಿನೂ ಹಾಕೊಂಡ್ ಬಂದ್ಬಿಡ್ತೀನಿ. ತಿಂಡಿ ತಿನ್ನಿರಂತೆ ತಡೀರಿ. ಇವಳೆ ಮಂತವ ನಮ್ ಕುಮಾರಣ್ಣನು ಗಜೇಂದ್ರ ಇಬ್ರು ಬಂದಿದ್ರಂತೆ. ಏನಂದ್ರೆ ಏನಾರ ಹುಡುಗರುಗಳಿಗೆ ಮನೆ ಒಳಗಡೆ ಕರೆದ್ಬಿಟ್ಟು ಚೆನ್ನಾಗಿ ನೋಡ್ ಕಳ್ಸಿರ, ಇಲ್ಲ ಟೀ ಕಾಫಿ ಎಲ್ಲ ಮಾಡ್ಕೊಟ್ರ? ಕಣ್ರಿ, ಬಂದಿದ್ರು. ಅಯ್ಯೋ, ಮಾಡ್ಕೊಡ್ಲಿಲ್ಲ. ನಮ್ಮ ಕೆಲ್ಸ ನಮ್ಗೆ, ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ನಾವು ಅವೆಲ್ಲ ಮಾಡ್ಕೊಂಡ್ ಕೂತ್ಕೊಂತೀವ. ನಿಮ್ದೊಳ್ಳೆ ಕಣ್ರಿ ನಿಮ್ದು. ನೋಡ್ದ ಇವಳು ಹೆಂಗ್ ಮಾತಾಡ್ತಾಳಂತ. ಪರವಾಗಿಲ್ಲ ಅಲ್ಲ, ಕುಡಿಯಕ್ ನೀರು ಟೀ ಎಲ್ಲ ಕೊಟ್ಟ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದಾಳೆ. ಅಲ್ಲ ಕಡೆ, ನಿಮ್ ಅಣ್ಣ ತಮ್ಮದ್ರು ಮಾತ್ರ ಬಂದಾಗ, ನಿಮ್ ತವ್ರ ಮನೆಯವರೆಲ್ಲ ಬಂದಾಗ ಮಾತ್ರ ಚೆನ್ನಾಗಿ ನೋಡ್ ಕಳಿಸ್ತೀಯ. ಯಾಕೆ ನಮ್ಮ ಅಣ್ಣ ತಮ್ಮದ್ರ ಮಕ್ಳುಗಳೆಲ್ಲ ಬಂದ್ರೆ ಯಾಕೆ ಹಿಂಗ ಆಡ್ತಿದ್ಯಾ ನೀನು? ಏನಾಯ್ತಂತ ಹಿಂಗ ಆಡ್ತಿದ್ಯಾ? ಪರವಾಗಿಲ್ಲ ಕಣೆ, ನನ್ ಮನೆ ಕಣೆ. ಚೆನ್ನಾಗಿ ನೋಡ್ ಕಳಿಸ್ಬೇಕು ಅಷ್ಟೇ. ನೀನು ಜಮ್ದಿಂದ ಎಲ್ಲ ಮಾತಾಡ್ಬೇಡ ನೀನು. ಓಹೋ, ಇವ್ರವ್ರು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮ ಕಡೆಯವ್ರಿಗೆ ಮಾತ್ರ ಹೆಂಗ್ ಬೇಕಂಗ್ ಮಾತಾಡ್ಸೋದು. ಯಾಕೆ ಈ ರೀತಿ ಮಾಡ್ತೀಯಾ? ಭೇದ ಭಾವ ಮಾಡೋದ್ ಬಿಡು ಒಂದ್ರಿಟ್ಟು. ಅಮ್ಮ, ನೀನ್ ಮಾಡಿದ್ ಮಾತ್ರ ತುಂಬಾ ತಪ್ಪ ಕೆಲಸ ಮಾಡಿದ್ಯಾ ಕಣಮ್ಮ. ಯಾಕಮ್ಮ ಈ ರೀತಿ ಮಾಡಿದೆ ನೀನು? ಅಣ್ಣವರೆಲ್ಲ ಬಂದಾಗ ನೀವು ಯಾಕೆ ಈ ರೀತಿ ಮಾಡಿದ್ರಿ? ಮನೆ ಒಳಗಡೆ ಕರೀದಲ್ಲ ನೀವು ಬೇಜಾರು ಮಾಡಿಸ್ಬಿಟ್ಟು ಅವ್ರಿಗೆ ಹೆಂಗ್ ಬೇಕಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಕಳ್ಸಿದಿರಲ್ಲ. ಅಲ್ಲ, ನಿಮ್ಗೆ ಬೆಲೆ ಗೌರವ ಕೊಡೋದೇನೆ ತಪ್ಪಾಗೋಯ್ತೇನಮ್ಮ. ಸುಮ್ಕಿರಮ್ಮ. ಇನ್ನೊಂದ್ಸಲಿ ಏನಾದ್ರೂ ಈ ರೀತಿ ಎಲ್ಲ ಮಾಡಿದ್ರೆ ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಕಣಮ್ಮ. ಯಾಕಮ್ಮ ಈ ರೀತಿ ಎಲ್ಲ ಹೇಳಿದೆ ನೀನು? ನಾವು ಅವ್ರ ಮಂತ್ರ ಹೋಗ್ತೀವಿ, ಎಷ್ಟು ಚೆನ್ನಾಗಿ ನೋಡ್ ಕಳಿಸ್ತಾರ ಗೊತ್ತಾ? ನಿಮ್ಮಂಗ ಆಡ್ತಾರ? ನಮ್ಮ ಚಿಕ್ಕಮ್ಮನ ಆಗ್ಲಿ ಯಾರಾದ್ರೂ ಒಬ್ರುನು ಈ ರೀತಿ ನೋವು ಮಾಡಿ ಕಳ್ಸಲ್ಲ. ನೀವ್ ಅದ್ ಯಾಕೆ ಹಿಂಗ ಆಡ್ತಿದಿರೋ ಏನೋ. ಅದಕ್ಕೆ ನಿಮ್ಗೆ ಎಲ್ಲಾರ್ಗು ನೆಮ್ಮದಿ ಇಲ್ದಂಗ ಹಾಳಾಗೋಗಿರೋದು ನಿಮ್ಗೆ. ಎಲ್ಲಾರ ಜೊತೆನು ಬೆರ್ತಿ ಕೂಡಿ ಬಾಳನ ಚೆನ್ನಾಗಿರೋಣ ಅನ್ನೋ ಬುದ್ಧಿನೇ ಇಲ್ಲ ನಿಮ್ತವ. ಯಾಕಲ್ಲ ಪಾಪ ದಿಲೀಪ, ಯಾಕಲ್ಲ, ಏನಾಯ್ತಲ್ಲ? ಏನೇನೋ ಮಾತಾಡ್ತಿದ್ಯಾ? ಏನ್ ನಡೀತಾಯ್ತು ಈ ಮನೇಲಿ? ನನಗೊಂದು ಗೊತ್ತಾಗ್ತಿಲ್ವಲ್ಲ ವಿಚಾರಗಳೇ. ಅಲ್ಲ ಕಣಪ್ಪ, ಕುಮಾರಣ್ಣ ಗಜೇಂದ್ರ ಎಲ್ಲಾರುನು ಅವರು ಕರಿಯಕ್ ಬಂದಿದ್ದಾರೆ. ಗಜೇಂದ್ರಣ್ಣ ಅವ್ರೆಲ್ಲಾರುನು. ಅದಕ್ಕೆ ಅಮ್ಮ ಇದ್ದಿದ್ದು ಮನೆ ಒಳಗಡೆ ಕರೆದಿಲ್ಲ. ಮನೆ ಒಳಗಡೆ ಕರಿಯೋದಿರ್ಲಿ ಕಣಪ್ಪ. ನಮ್ಗೆ ಕರಿಯಕ್ ಬರ್ಬೇಡ್ರಿ, ನಾವು ಬರಲ್ಲ. ನೀವು ನಾವೆಲ್ಲ ಕಾರಲ್ಲಿ ಬರ್ಬೇಕು. ಆಟೋ ಮಾಡಿದಿರ, ಆಟೋದೆಲ್ಲ ಯಾರು ಬರ್ತಾರೆ? ಹಂಗು ಹಿಂಗು ಮೇಲು ಕೆಳಗೆ ಎಲ್ಲ ಕೊಂಕ್ ಮಾತಾಡ್ಬಿಟ್ಟು ಪಾಪ ಬೇಜಾರು ಮಾಡಿಸಿ ಕಳ್ಸಾಯ್ತಲ್ಲ ಅಮ್ಮ. ಹಿಂಗ್ ಮಾಡೋದು ಸರಿ ಏನಪ್ಪ? ನೀನೇ ಹೇಳಪ್ಪ. ಓಹೋ, ಹಿಂಗ್ ಬೇರೆ ಹೇಳ್ ಕಳ್ಸಿದಾಳನ್ನು? ನನಗ್ ಗೊತ್ತಿತ್ತು ಏನಾದ್ರೂ ಒಂದ್ ಮಾಡಿರ್ತಾಳೆ, ಏನಾದ್ರೂ ಒಂದ್ ಎಡವಟ್ ಮಾಡಿರ್ತಾಳೆ, ಬೇಜಾರು ಮಾಡಿಸಿರ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಮನ್ಸಲ್ಲಿ ಅಂದ್ಕೊಂಡು ಬಂದು ಇಷ್ಟೊತ್ತಿಗೆ ಏನು ಹೇಳಿಲ್ವಲ್ಲ ಅಂತ ಹಂಗೆ ಮಾಡಿದಾಳಲ್ಲ ಇವಳು ಚೆನ್ನಾಗಿ. ಯಾಕೆ ನಿಂತವ ಇಂಥ ಕೆಟ್ಟ ಬುದ್ಧಿ ಇತ್ತೀಚೆಗೆ ಯಾಕೆ ಈ ರೀತಿ ಬುದ್ಧಿ ಕಲ್ತ್ಬಿಟ್ಟಿದ್ಯಾ ನೀನು? ಮೊದ್ಲಂಗಿರಕ್ ಆಗ್ತಿಲ್ವೇನೆ ನಿನ್ಗೆ? ಅಲ್ಲ, ನಿನ್ ಮಗ್ಳುನು ನಿಮ್ ಅಳಿಯಂಗೆ ಹೋಗ್ಬಿಟ್ಟು ನಾನ್ ಬೇಡ ಅಂದ್ರೂ ಹಿಂಸೆ ಮಾಡ್ಬಿಟ್ಟು ನಮ್ಮ ಹುಡುಗರೆಲ್ಲ ಕರ್ಕೊಂಬಂದ್ರಲ್ಲೇ. ಅವ್ರ ತಾವಿರವ್ ನೀಯತ್ತು ಒಂದು ಭಾಗನೂ ನಿಮ್ ತಾವ್ ಇಲ್ವಲ್ಲೇ. ಯಾಕೆ ಈ ರೀತಿ ಹೊಟ್ಟೆ ಕಿಚ್ಚು ಬುದ್ಧಿ ಮಾಡ್ತಿದ್ದೀರಾ ನೀವು? ಹೋಗತ್ಲಾಗಿ. ಏನಪ್ಪ ಹಿಂಗ್ ಮಾಡೋದು? ಇವ್ರು ಹಿಂಗ ಆಗ್ಬಿಟ್ರೆ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ವಲ್ಲ ನೀನು? ಸುಮ್ಕಿರಮ್ಮ, ಅವಳೇನು ಸುಳ್ಳೇನಾರ ಹೇಳಿದಾಳ? ನೀನ್ ಮಾಡಿದ್ಯಾ? ನೀನ್ ಈ ರೀತಿ ಎಲ್ಲ ಬೇಜಾರು ಮಾಡಿಸಿದ್ಯಾ? ಅದಕ್ಕೆ ಹೇಳಿದಾಳೆ. ಏನು ಇಲ್ದವೆಲ್ಲ ಏನು ಜೋಡಿಸ್ಕೊಂಡೇನು ಹೇಳಿಲ್ವಲ್ಲ, ಇರೋದನ್ನೇ ಹೇಳಿದಾಳಲ್ಲ ಅವಳು. ನೀನ್ ಯಾಕಮ್ಮ ಈ ರೀತಿ ಮಾಡಕ್ ಹೋದೆ? ಯಾಕಮ್ಮ ಬೇಜಾರು ಮಾಡಿಸೋದಕ್ ಹೋದೆ? ಅದೇಳಮ್ಮ ಮೊದ್ಲು ನನ್ಗೆ. ಪಾಪ, ನೀನು ಅದು ಇದು ಮಾತಾಡಬೇಡ, ನನ್ಗೆ ಸುಮ್ನೆ ಬೇಜಾರು ಮಾಡಿಸ್ಬೇಡ. ಆಯ್ತಾ? ನಿಮ್ಗೆ ಎಷ್ಟಾಯ್ತು ಅಷ್ಟು ನೋಡ್ಕೊಳ್ರಿ. ನಾನು ನಿಮ್ ತಾವ ಬುದ್ಧಿ ಕಲಿಯೋದೇನಿಲ್ಲ, ಸರಿನಾ? ನನ್ಗೆ ಏನ್ ಇಷ್ಟ ಬರುತ್ತೋ ಹಂಗಿರ್ತೀನಿ ನಾನು. ನೀನು ನಿಮ್ಮಪ್ಪ ಹೇಳ್ದಂಗೆ ನಾನು ಮಾತು ಕೇಳ್ಕೊಂಡಿರಲ್ಲ. ನೀವ್ ಹೋಗ್ಬೇಕಾ? ನಿಮ್ ಪಾಡಿಗೆ ನೀವು ಹೋಗ್ರಿ, ನಿಮ್ ಪಾಡಿಗೆ ನೀವು ಮದುವೆ ಮಾಡ್ಕೊಂಡ್ ಬರ್ರಿ. ಅದನ್ನ ಬಿಟ್ಬಿಟ್ಟು ನನಗೆ ಕರಿಯೋದು ಮದುವೆ ಮಾಡೋದಕ್ಕೆ
ಅಲ್ಲೋಗನ ಬಟ್ಟೆ ತಗೊಂಡ್ ಬರಕ್ ಹೋಗಣ ಅಲ್ಲೂ ಇಲ್ಲೂ ಅಂತ ಕರಿಯಕ್ ಹೋದ್ರೆ ಮಾತ್ರ ನಾನ್ ಸರಿ ಇರಲ್ಲ ಆಯ್ತಾ ನನಗೆ ಇಷ್ಟನೇ ಆಗಲ್ಲ ಇವೆಲ್ಲ ಈಗಳೇ ನೋಡೆ ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ನೋಡಲಿ ನೀನು ಮದ್ವೆಗ್ ಬಂದ್ರೆ ಬಾ ಬಿಟ್ರೆ ಬಿಡು ಏನ್ ನೀನ್ ನಾ ಇಲ್ಲಿ ಈಗಳೇ ಇನ್ನೊಂದ್ ಮಾತು ಹೇಳ್ತೀನಿ ನಾನು ಹೋಗ್ಲಿಲ್ಲ ಅಂದ್ರೂ ನನ್ನ ತಮ್ಮನ ಮಗನ ಮದ್ವೆ ನಡೆಯುತ್ತೆ ಇಡೀ ಮನೆಯವ್ರು ಯಾರು ಹೋಗ್ಲಿಲ್ಲ ಅಂದ್ರೂ ನನ್ನ ತಮ್ಮನ ಮಗನ ಮದ್ವೆ ನಡೆದೇ ನಡೆಯುತ್ತೆ ಸರಿನಾ ನೀನು ಬಂದ್ರೆ ಬಾ ಬಿಟ್ರೆ ಬಿಡು ನಾವು ಯಾವ್ದೇ ಕಾರಣಕ್ಕೂ ಯಾರ ಬಗ್ಗೆನೂ ನಾವು ತಲೆನೇ ಕೆಡಿಸ್ಕೊಡಲ್ಲ ಸರಿನಾ ನಾವು ಚೆನ್ನಾಗಿ ಹೋಗ್ಬಿಟ್ಟು ಮದುವೆ ಮಾಡ್ತೀವಿ ಇನ್ನೊಂದು ನನ್ನ ತಮ್ಮನ ಮನೆಯವರು ನಮ್ಮ ಅಣ್ಣ ತಮ್ಮದ್ರ ಮನೆಯವರು ಮಕ್ಳುಗಳಾಗ್ಲಿ ನಮ್ಮ ತಮ್ಮನ ಹೆಂಡ್ತಿವ್ರಾಗ್ಲಿ ನನ್ನ ತಮ್ಮಂದ್ರುಗಳಾಗ್ಲಿ ಯಾರು ಬಂದಾಗ ಮಂತವ ಏನಾದ್ರೂ ನೀನು ಬೇಜಾರು ಮಾಡಿಸ್ದಂಗೆ ಏನಾದ್ರೂ ಕೊಂಕ್ ಮಾತು ಅದು ಇದು ಮಾತಾಡಿಸ್ಬಿಟ್ಟು ಅವರಿಗೆ ಬೇಜಾರು ಮಾಡಿಸಿ ಕಳಿಸ್ಬಿಟ್ಟೆ ಅಂದ್ರೆ ನೋಡಿಲೆ ಇವತ್ತೇ ಹೇಳ್ತಿದ್ದೀನಿ ಇವತ್ತೇ ಕೊನೆ ಇನ್ನೊಂದ್ ದಿವಸ ಏನಾದ್ರೂ ಬೇಜಾರು ಮಾಡಿಸ್ಬಿಟ್ರೆ ನನಗೆ ನನ್ನ ಕೋಪ ನೋಡಿದ್ಯಲ್ಲ ನನಗೆ ಒಳ್ಳೆ ಮಾತಲ್ಲಿ ಹೇಳ್ಬಿಟ್ಟಿದ್ದೀನಿ ಇವತ್ತು ನೀನು ಪಾಡಿಗೆ ನೀನು ಸುಮ್ಕಿದ್ ಬಿಡ್ಬೇಕು ತಂಟೆಗೆ ಬರಬಾರ್ದು ನಮ್ಮ ಅಣ್ಣ ತಮ್ಮದ್ರ ತಂಟೆಗೆ ನೀನು ಬರಂಗಿಲ್ಲ ಊರೇ ಆಯ್ತು ನಿಮ್ಮ ಅಣ್ಣ ತಮ್ಮಂದ್ರ ತಂಟೆಗೆ ಬರಲ್ಲ ಹಂಗಂತ ನಾನು ಏನ್ ಸುಮ್ಕೇನ್ ಇರಲ್ಲ ನಾನು ನಮ್ಮ ಅಣ್ಣ ತಮ್ಮಂದ್ರಗಳ ಜೊತೆ ಚೆನ್ನಾಗೇ ಇರ್ತೀನಿ ನನ್ಗೂ ಏನು ಯಾರ ಹೆದರಿಕೆ ಏನಿಲ್ಲ ಸರಿನಾ ನಾನು ನಮ್ಮ ಅಣ್ಣ ತಮ್ಮಂದ್ರಗಳ ಜೊತೆ ಎಲ್ಲ ಕರ್ಕೊಂಡು ಎಲ್ಲಾರು ಒಟ್ಟಿಗೆ ಚೆನ್ನಾಗಿರ್ತೀವಿ ಬಿಡಮ್ಮ ಹೋಗ್ಲಿ ಬಿಡಮ್ಮ ಅತ್ಲಾಗಿ ಸುಮ್ಕಿರ ಮಾತ್ಲಾಗಿ ಯಪ್ಪ ಬೆಳಗಿಂದ ಸಂಜೆ ಗಂಟ ಬರೀ ಹಿಂಗೆ ಕಣಮ್ಮ ಅತ್ಲಾಗಿ ಮನೇಲಿ ನೆಮ್ಮದಿನೇ ಇಲ್ಲ ಕಣಮ್ಮ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ ಯಾಕೆ ಈ ರೀತಿ ಆಡ್ತೀಯಮ್ಮ ನೀನು